ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಬ್ಬಟ್ಟು ಸಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಐಟಮ್ಗಳು, ಈಗ ಕಾಯಿ ತುರಿನ ಒಂದು 1/4 ಕಪ್ ತಗೊಂಡಿದ್ದೀನಿ ನಾನು. ಹುಣಸೆಹಣ್ಣು ನಿಮ್ಗೆ ಹುಳಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಜೀರಿಗೆ 2 ಸ್ಪೂನು, ಮೆಣಸು 1 ಸ್ಪೂನು, ಇದು ಒಬ್ಬಟ್ಟಿಂದು ಹೂರ್ಣ 1-2 ಸ್ಪೂನು, ಸಾಸಿವೆ ಒಗ್ಗರಣೆಗೆ, ಎಣ್ಣೆ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಖಾರ ಪುಡಿ ಇದು. ಈಗ ಹುಣಸೆಹಣ್ಣು ತೊಳೆದ್ಬಿಟ್ಟು ನಾನು ಬೇಳೆ ಬೇಯಿಸ್ಕೊಂಡು ರಸ ಇತ್ತಲ್ಲ ಅದರಲ್ಲಿ ನೆನೆಸಿಕ್ಕಂದಿರೋದು. ಇದು ಬೇಳೆ ಬೇಯಿಸಿದ ರಸ ಇತ್ತಲ್ಲ ಅದಕ್ಕೆ ನಾನು ಟೊಮೊಟೊವ 4 ಕಟ್ ಮಾಡಿ ಹಾಕೊಂಡಿದ್ದೆ. ಈಗ ಇದನ್ನು ಟೊಮೊಟೊವ ರುಬ್ಕೊಳ್ಳೋಣ ಬನ್ನಿ. ಇದು ನೈಸಾಗಿ ರುಬ್ಕೊಳ್ಳೋಣ. ಟೊಮೊಟೊ ಇಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ಒಬ್ಬಟ್ಟು ಸಾರಿಗೆ ಈಗ ಮಸಾಲೆನ ಹುರ್ಕೊಳ್ಳೋಣ ಬನ್ನಿ. ಈಗ ಇದಕ್ಕೆ ಜೀರಿಗೆ ಮೆಣಸು ಹಾಕತ್ತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದೊಂದು 2 ನಿಮಿಷ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಈಗ ಆಗಿದೆ. ಇದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ಹುರಿದಿಕ್ಕಂದಿರೋದು ಈ ಮಸಾಲೆನ ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇಷ್ಟು ಪೌಡ್ರ್ ಮಾಡಿಕ್ಕಂದ್ರೆ ಸಾಕು ನೋಡಿ. ಇಷ್ಟು ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಈಗ ಪಾತ್ರೆ ಕಾಯ್ದಿದೆ. ಈಗ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆ ಹಾಕತ್ತಾ ಇದ್ದೀನಿ. ಈಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಒಣಮೆಣ್ಸಿಕಾಯಿ, ಈಗ ಬೆಳ್ಳುಳ್ಳಿ, ಸ್ವಲ್ಪ ಇಂಗು. ಈಗ ಇದೆಲ್ಲ ಹಾಕಿದ್ದೀನಿ. ಈಗ ಇದೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಕ್ಕಂದಿರೋದ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ಬೇಯಿಸೋಣ. ಈಗ ಚೆನ್ನಾಗಿದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಬೆಂದೆ. ಇವಾಗ ಇದು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಈಗ ಖಾರ ಪುಡಿ, ಈಗ ಜೀರಿಗೆ ಮೆಣಸು ಪುಡಿ ಮಾಡಿಕ್ಕಂದಿದ್ನಲ್ಲ ಅದು, ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದೀಲಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಈಗ ಇದೆಲ್ಲ ಹಾಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೊಂದು ಕುದಿ ಬರಲಿ. ಈಗ ಇದು ನೋಡಿ ಚೆನ್ನಾಗಿ ಕುದ್ದಿದೆ. ಈಗೇನು ಬೇಳೆ ಬೇಯಿಸ್ಕೊಂಡಿದ್ದು ರಸ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಹೂರ್ಣ ಇಟ್ಕೊಂಡಿದ್ನಲ್ಲ ಅದೊಂದು 2 ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ಕಾಯಿ ತುರಿನ ಒಂದು 1/4 ಕಪ್ ಆಗೋಷ್ಟು ಇಟ್ಕೊಂಡಿದ್ದೆ. ಈ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸೋಣ. ಇವಾಗ ನೋಡಿ ಈಗ ಚೆನ್ನಾಗಿ ಕುದ್ದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಬ್ಬಟ್ಟು ಸಾರು ರೆಡಿ ಆಗಿದೆ ನೋಡಿ. ಈಗ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸಾಂಬಾರು. ಇದೇ ರೀತಿ ಹೆಚ್ಚು ವಿಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.